ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತಿನ ರೆಸಿಪಿ ಇದ್ಕಿದವರೆ ಬೇಳೆ ಚಿತ್ರಾನ್ನ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಇದ್ಕಿದವರೆ ಬೇಳೆ ತಗೊಂಡು ಅದನ್ನ ಕುದಿಯೋ ನೀರಿನಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸಿ ನೀರು ಸೋರೋದಕ್ಕೆ ಒಂದು ಪಾತ್ರೆನಲ್ಲಿ ಹಾಕಿ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಕಾದ ನಂತರ ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಸಾಸಿವೆನ ಹಾಕೋಣ. ಜೀರಿಗೆ ಸಾಸಿವೆ ಒಂದ್ ಸ್ವಲ್ಪ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಸೇರಿಸ್ತಾ ಇದ್ದೀನಿ. ಈ ಎಲ್ಲಾ ಕಾಳುಗಳು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋಣ. ನಂತರ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಖಾರಕ್ಕೆ 5ರಿಂದ 6 ಹಸಿಮೆಣಸಿನಕಾಯಿನ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಯಾರಿಗೆ ಖಾರ ಜಾಸ್ತಿ ಬೇಕು ಅನ್ಸುತ್ತೋ ಅವರು ಬೇಕಿದ್ರೆ ಇನ್ನೊಂದು 3-4 ಹಸಿಮೆಣಸಿನಕಾಯಿನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಎಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡೂ ಸೇರಿಸಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಹುರಿಬೇಕಾಗುತ್ತೆ. ಈಗ ಮಾಡೋದ್ರಿಂದ ಹಸಿಮೆಣಸಿನ ಏನಿದೆಯಲ್ಲ ಅದು ಈ ಚಿತ್ರಾನ್ನದ ಗೊಜ್ಜಿಗೆ ಚೆನ್ನಾಗಿ ಹಿಡಿಯುತ್ತೆ. ನಾನೊಂದು 2 ದೊಡ್ಡ ಸೈಜಿನ ಈರುಳ್ಳಿ ತಗೊಂಡು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿನ ನಾನಿವಾಗ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ನಾನು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದೆಲ್ಲ ಹುರಿದೆಲ್ಲ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಆಗಲೇ ಬೇಯಿಸಿಟ್ಕೊಂಡಿರೋ ಇದ್ಕಿದವರೆ ಬೇಳೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಾದ್ಮೇಲೆ ಮತ್ತೆ ಒಂದು 5 ನಿಮಿಷ ನಾವು ಚೆನ್ನಾಗಿ ಈ ಗೊಜ್ಜನ್ನ ಹುರಿಬೇಕಾಗತ್ತೆ. ಸಾಮಾನ್ಯವಾಗಿ ಈ ನಿಂಬೆಹಣ್ಣಿನ ಚಿತ್ರಾನ್ನ ಎಲ್ಲರೂ ಮನೆಯಲ್ಲಿ ಮಾಡೇ ಮಾಡಿರ್ತೀರ. ಈಗ ನೋಡಿ ಡಿಸೆಂಬರು, ಅವರೆಕಾಳು ಸೀಸನು ಚೆನ್ನಾಗಿ ಸಿಗುತ್ತೆ ಅವರೆಕಾಳು. ಸೊ ಮನೆಯಲ್ಲಿ ಒಂದ್ಸಲ ತಗೊಂಡು ಬಂದು ಈ ಥರ ಇದ್ಕಿದವರೆ ಬೇಳೆ ಚಿತ್ರಾನ್ನನ ಮಾಡಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ. ನಾನು ಒಂದು ಲೋಟ ಅಕ್ಕಿನ 2 ಲೋಟ ನೀರು ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ ಈಗಾಗ್ಲೇನೆ. ಅನ್ನನ ಒಂದು ದೊಡ್ಡ ಪಾತ್ರೆನಲ್ಲಿ ಆರ್ಲಿಕ್ಕೆ ಹಾಕಿದ್ದೀನಿ. ಅದಕ್ಕೆ ಈಗ ಮಾಡ್ಕೊಂಡಿರೋಂಥ ಗೊಜ್ಜನ್ನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಂತರ ಈ ಗೊಜ್ಜನ್ನೆಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಯೋ ಥರ ಕಲಿಸ್ಬೇಕು. ಈ ಕಲಿಸ್ದಾದ್ಮೇಲೆ ಈಗ ಚಿತ್ರಾನ್ನ ರೆಡಿ ಆಗಿದೆ. ಇದನ್ನ ನಾನು ಒಂದು ಪ್ಲೇಟ್‌ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿ ಏನೂ ಬೇಡ, ಹಾಗೇನೆ ಸೂಪರ್ ಆಗಿರುತ್ತೆ. ಖಾರವಾಗಿ, ಹುಳಿ ಹುಳಿಯಾಗಿ ಒಂದೊಂದು ಕಾಳು ಸಿಗ್ತಾ ಇರುತ್ತಲ್ಲ, ತಿನ್ಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಈ ಹಿತ್ಕಿದವರೆ ಬೇಳೆ ಚಿತ್ರಾನ್ನನ ನಿಮ್ಮ ಮನೆಯಲ್ಲಿ ಒಂದ್ಸಲನಾದ್ರೂ ಟ್ರೈ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್‌ಗೆ ಹೊಸಬ್ರಾದ್ರೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋಸ್‌ನ ಶೇರ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.